ಮೇಲೆ ಬರಮಾಡಿಕೊಳ್ಳೋಣ. BR ಛಾಯಾ ಮತ್ತು ಪದ್ಮಪಾಣಿ ಅವರು. ನೀವು ರೆಡಿ ಅಂದರೆ ನಾನು ಕರ್ಟನ್ ತೆಗಿಲ್ಲ. शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। ಎಲ್ರಿಗೂ ನಮಸ್ಕಾರ. ನಿಮ್ಗೆಲ್ರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಮೊಟ್ಟ ಮೊದಲೇ ಬಾರಿಗೆ ಪಿಟ್ಸ್ಬರ್ಗ್
ಸಂಗಮ ಕನ್ನಡ ಕೂಟಕ್ಕೆ ಬಂದು ಹಾಡ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾ ಇದೆ. ಮೊದಲನೇ ಹಾಡು ನಾನೇ ಹಾಡಿದಂಥ ಚಲನಚಿತ್ರ ಗೀತೆ ಹಿಂದೂಸ್ತಾನವು ಎಂದೂ ಮರೆಯದ, ಅದನ್ನು ಹಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಹಲೋ. Hello. Stage monitor's volume can be reduced, sir. Hello. Okay. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತ ದೇಶದ ಬಡವರ ಕಂಬನಿ ಒರೆಸುವ ನಾಯಕ ನೀನಾಗು. ಭಾರತೀಯರ ವಿಶ್ವ ಪ್ರೇಮವ ಮೆರೆಸುವ ಜ್ಞಾನಿ ನೀನಾಗು. ಭಾರತೀಯರ ಭವ್ಯ ಭವಿಷ್ಯವ ಬೆಳಗುವ ವಿಜ್ಞಾನಿ ನೀನಾಗು. ಬೆಳಗುವ ವಿಜ್ಞಾನಿ ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಭೂಮಂಡಲದ ಹಾಹಾಕಾರವ ನೀಗುವ ಶಕ್ತಿಯು ನೀನಾಗು. ಮಾರಕ ಶಕ್ತಿಯ ದೂರಗೈಯುವ ಧೀರ ಶಿರೋಮಣಿ ನೀನಾಗು. ಬ್ರಹ್ಮಾಂಡವನೇ ಬೆಳಗುವ ಶಕ್ತಿಯ ಕಾಣುವ ಯೋಗಿಯು ನೀನಾಗು. ಕಾಣುವ ಯೋಗಿಯು ನೀನಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು. ಹಿಂದೂಸ್ಥಾನವು ಎಂದೂ ಮರೆಯದ ಭಾರತ ರತ್ನವು ನೀನಾಗು. ಥ್ಯಾಂಕ್ ಯು. ಸೌಂಡ್ ಎಲ್ಲ ಸರಿ ಇದೆ ಅಲ್ವಾ? ಜಾಸ್ತಿ ಬೇಕಾ ಕಮ್ಮಿ ಬೇಕಾ? ಸರಿ ಇದೆಯಾ? ಥ್ಯಾಂಕ್ ಯು. ಈಗ ನಾನು ಹಾಡ್ತಾ ಇರೋಂಥ ಹಾಡು ನಾನೇ ಸ್ವತಃ ಶ್ರೀ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ ಹಾಡಿದಂಥ ಇಂದ್ರಜಿತ್ ಚಿತ್ರದ ಹಾಡ್ತಾ ಇದ್ದೀನಿ. ಕೇಳಿದ್ದೀರಾ ಅನ್ಸುತ್ತೆ ನೀವೆಲ್ಲ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಕೇಳಿದ್ದೀರಾ? ಸೊ ಇಲ್ಲಿಯ ಬಾಲಸುಬ್ರಹ್ಮಣ್ಯಂ ಅವರು ಹಾಡ್ತಾ ಇದ್ದಾರೆ. ಯಾರು? ಸುಂದರ್ ಅವರು. ಸುಂದರ್ ಅವರೇ ಬನ್ನಿ. Hello, 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 hello.
Mic testing. Hello. 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 Okay. ಅವ್ರಿಗೆ ಮಾನಿಟರ್ ಬೇಕಲ್ಲ. ಸರ್, ಇಲ್ಲೇ ಬನ್ನಿ. ಚೆಕ್ ಹಲೋ. ಚೆಕ್ ಕೇಳ್ತಾ ಇದ್ದಾರೆ ನೋಡಿ. ಎಲ್ಲ ಎಷ್ಟು ಜನ ಕೊಡ್ತೀರಾ ನೋಡಿ. ನಮಸ್ಕಾರ ಎಲ್ಲರಿಗೂ. ಶುರು. ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಆ ಚಂದ್ರ ಹಲೋ ಅದು ಕ್ಲೋಸ್ ಮಾಡಿದ್ರೆ ಕಷ್ಟ ಆಗುತ್ತೆ. ಹಲೋ ಹಲೋ ಹಲೋ. ಅಲ್ಲಿಂದ ಪ್ಲೇ ಮಾಡಿ. ಸ್ವಲ್ಪ ವಾಯ್ಸ್ ನಾನು ಕಮ್ಮಿ ಮಾಡಿ. ಇದು ನಾನು ಹಾಡಿದಂಥ ಒರಿಜಿನಲ್ ಟ್ರ್ಯಾಕ್ ನನ್ನ ಹತ್ರ ಇತ್ತು, ಅದನ್ನೇ ಹಾಡ್ತಿದ್ದೀನಿ. ಇನ್ನೊಂದು ಸರಿ ಹಾಡ್ತೀರಾ ಹಾಡಿ, ಓಕೆನಾ? ಅದು ಮೈಕ್ ಏನೋ ಸಮ್ ಪ್ರಾಬ್ಲಮ್. ಇಲ್ಲ ನೀವು ಓಕೆ, ರೆಡಿ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನ ಆಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಬಾನಂಚಿನ ಹೊಸಗಾನ ನೀ ನನಗೆ ನಾನಿನಗೆ ಜೀವನ ನಗುತ್ತಲಿದೆ ಮೇಘ ಶಾಮನ ಮುರುಳಿ ಲೋಲನ ಪ್ರೀತಿಯೊಂದು ಕವನ ನುಡಿಸುಕೊಳ್ಳಲನು ನಾ ಬರುವೆ ಹಿಡಿದು ಶ್ರುತಿಯನ್ನ ಹರಿಸುವನಲನು ಸೇರುತ್ತಲಿ ಪ್ರೀತಿ ಕಡಲನ್ನ ಅವಳ ಮುತ್ತನು ಕಡಲ ಅಲೆಯನು ನಿನಗೆ ತರುವೆ ನಾನು ಸೇರಿ ನಿನ್ನನು
ಮುತ್ತಲ್ಲೇ ಮನೆಯ ಕಟ್ಟುವೆನು, ಮುಗಿಲ ಮಿಂಚನೆ ತಂದಿರಿಸಿ ದೀಪ ಹಚ್ಚುವೆನು. ಕರಗಿದೆ ನಿನ್ನ ಒಲವಿಗೆ ಹೂ ಹಾಸುವೆ ನಿನ್ನ ಹಾದಿಗೆ, ನೀ ನನಗೆ ನಾನ್ ನಿನಗೆ ಜೀವನ ನಗುತ್ತಲಿದೆ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ಆ ಆ ಆ ಹಗಲು ഇരുಳಲಿ ಬಿಸಿಲು ಮಳೆಯಲಿ ಹೊಳೆವ ನಿನ್ನ ನಯನ, ಪ್ರೀತಿ ಹರಿಸಿದೆ ತುಂಬೆನ್ನ ತಾಯಿ ಮಡಿಲನ್ನ, ಜನುಮ ಜನುಮಕ್ಕೂ ನಾ ಬಂದು ಸೇರುವೆನೋ ನಿನ್ನ. ಭೂಮಿ ಬಿರಿದರೂ ಪ್ರಳಯವಾದರೂ ಇರಲಿ ಎಂದು ಮಿಲನ, ಭೂಮಿ ಇಲ್ಲವೇ ನಾ ಬರುವೆ ಬಾನಿಗೆ ಓ ಚಿನ್ನ, ಬಾನು ಇಲ್ಲವೇ ನಿನ್ನುಸಿರ ತಾಳವು ಬಲು ಚೆನ್ನ. ಅರಳಿದೆ ಹೂ ಮಲ್ಲಿಗೆ ಉಸಿರಾಡಿದೆ ನಿನಗಾಗಿ, ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ, ಆ ಚಂದ್ರನ ಆಗಮನ, ಭೂತಾಯಿಯ ಋತುಗಾನ, ನಮ್ಮಿಬ್ಬರ ಈ ಮಿಲನ, ಬಾನಂಚಿನ ಹೊಸಗಾನ. ನೀ ನನಗೆ ನಾ ನಿನಗೆ ಜೀವನ ನಗುತ್ತಲಿದೆ. ಚೆನ್ನಾಗಿ ಹಾಡಿದ್ರಿ. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಈ ಸಂದರ್ಭದಲ್ಲಿ ಐ ಜಸ್ಟ್ ವಾಂಟ್ ಟು ಥ್ಯಾಂಕ್ ಚೈತನ್ಯ ಆ್ಯಂಡ್ ಶ್ರೀಪ್ರಿಯಾ ಆ್ಯಂಡ್ ಆಲ್ ಅದರ್ಸ್ ಇನ್ ದಿ ಕನ್ನಡ ಅಸೋಸಿಯೇಷನ್ ಫಾರ್ ಹ್ಯಾವಿಂಗ್ ಗಿವನ್ ಮೀ ದಿಸ್ ಆಪರ್ಚುನಿಟಿ. ಇಟ್ಸ್ ಅ ಪ್ರಿವಿಲೇಜ್ ಫಾರ್ ಮೀ ಟು ಸಿಂಗ್ ವಿತ್ ಯು ಮೇಡಮ್, ರೈಟ್? ತುಂಬ ಥ್ಯಾಂಕ್ಸು. ಒಂದು ಸ್ಮಾಲ್ ಹಿಸ್ಟ್ರಿ ಐ ಜಸ್ಟ್ ವಾಂಟ್ ಟು ಶೇರ್. ನಾನು ಚೈತನ್ಯ ಹತ್ರ ಫಸ್ಟ್ ಆಡಿಷನ್ ಕಳಿಸಿದಾಗ ದೇರ್ ವಾಸ್ ನೋ ರೆಸ್ಪಾನ್ಸ್. ಒಂದು ವಾರ ಆಯಿತು, 10 ದಿವಸ ಆಯಿತು, ಏನು ರೆಸ್ಪಾನ್ಸೇ ಬರಲಿಲ್ಲ. ಛಾಯಾ ಅವಳು ಕಳಿಸ್ತೀನಿ, ಅವ್ರು ಫೀಡ್ಬ್ಯಾಕ್ ಕೊಡ್ತಾರೆ, ಆಮೇಲೆ ನೀವು ಸೆಲೆಕ್ಟ್ ಆಗಿದ್ರೆ ನಾನು ಹಾಡಿಸ್ತೀನಿ ಅಂದರು. ಏನು ರೆಸ್ಪಾನ್ಸ್ ಏನು ಬರಲಿಲ್ಲ. ಸೊ ಐ ಥಾಟ್ ಸರಿ ಆಯಿತು, ರಿಜೆಕ್ಟ್ ಆಯಿತು ಅಂದ್ಕೊಂಡಿದ್ದೆ. 10 ದಿವಸ ಆದಮೇಲೆ ಇಲ್ಲ ಛಾಯಾ ಅವ್ರು ಇನ್ನೂ ರೆಸ್ಪಾಂಡ್ ಮಾಡಿಲ್ಲ, ಬಟ್ ಐ ಥಿಂಕ್ ಯು ಆರ್ ಗುಡ್ ಎನಫ್, ಯು ಕ್ಯಾನ್ ಸಿಂಗ್ ಅಂದರು. ಆವಾಗ ನಾನು ಅವ್ರಿಗೆ ಕೇಳಿದೆ, ಸರಿ ನೀವು ಸರಿ ಅಂತಿದ್ದೀರಾ, ಛಾಯಾ ಅವ್ರು ಸರಿ ಅಂತ ಹೇಳಿದಾರಾ ಇಲ್ವಾ ಅಂತ ಗೊತ್ತಿಲ್ಲ ನನಗೆ ಅಂದೆ ನಾನು. ಸೊ ಆಮೇಲೆ ಒಂದು ವಾರ ಆದಮೇಲೆ ತಿರ್ಗಾ ಅವರಿಂದ ರೆಸ್ಪಾನ್ಸ್ ಬಂತು. ಸೊ ಫೈನಲಿ ಐ ಆಮ್ ಹ್ಯಾಪಿ ಟು ಶೇರ್ ದಿಸ್ ಸ್ಟೇಜ್ ವಿತ್ ಹರ್ ಆ್ಯಂಡ್ ಸಿಂಗ್ ವಿತ್ ಹರ್. ಥ್ಯಾಂಕ್ ಯು ವೆರಿ ಮಚ್. ಈಗ ನಾನು ಹಾಡ್ತಾ ಇರೋಂಥ ಹಾಡು ನೀವೆಲ್ಲ ಟಿ ವಿ ಸೀರಿಯಲೆಲ್ಲ ನೋಡ್ತಾ ಇದ್ರಿ ಅನ್ಸುತ್ತೆ. ಗುಡ್ಡದ ಭೂತ ಅಂತ ಬರ್ತಾಯಿತ್ತು, ಆವಾಗಲೇ ಯಾರೋ ಹಾಡಿದ್ರು, ಅದನ್ನು ಕೇಳಿದೆ, ತುಂಬ ಚೆನ್ನಾಗಿ ಹಾಡಿದ್ರು. ಅದು 1 ವರ್ಷ ಏನೋ ಬಂತು ನಾನು ಟೈಟಲ್ ಸಾಂಗ್ ಹಾಡಿದ್ದೆ. ಹಾಗೆ ದೂರದರ್ಶನಲ್ಲಿ ಸುಮಾರು ಹಾಡುಗಳು ನೀವು ನಂದೆಲ್ಲ ಕೇಳಿರ್ತೀರ. ಸಮಯ ಇದ್ದರೆ ಖಂಡಿತ ಹಾಡ್ತೀನಿ. ಈಗ ಗುಡ್ಡದ ಭೂತ ಅದು ಹಾಡ್ತಾ ಇದ್ದೀನಿ. ಅದನ್ನು ಇತ್ತೀಚೆಗೆ ರಂಗಿತರಂಗದಲ್ಲೂ ಅಳವಡಿಸ್ಕೊಂಡಿದ್ರು. ಡನ್ನಾನಾ 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 ಡನ್ನಾನಾ
ಯು. ನಾವೊಂದು ವಿಶೇಷವಾದ ಗೀತೆ ಹಾಡ್ತಾ ಇದ್ದೀನಿ. ಅದ್ರ ಬಗ್ಗೆ ನನ್ನ ಪತಿ ಶ್ರೀ ಪದ್ಮಪಾಣಿಯವರು ಅದನ್ನು ಹೇಳ್ತಾರೆ ನಿಮಗೆ. ತುಂಬ ವಿಶೇಷವಾದಂಥ ಒಂದು ಗೀತೆ. ಅದು ಇಲ್ಲಿ ಹಾಡದೇ ಇದ್ದರೆ ಭಾಳ ಅಪರಾಧ ಆಗುತ್ತದೆ. ನೀವೆಲ್ಲ ಬಾಜಿರಾವ್ ಮಸ್ತಾನಿ ಪಿಕ್ಚರ್ ನೋಡಿದ್ದೀರಾ? ಆ ಬಾಜಿರಾಯರು ಒಂದಾನೊಂದು ಕಾಲದಲ್ಲಿ ಸುಮ್ಮನಿರೋ, ಕಷ್ಟಪಟ್ಟು ಬಯಾಡ್ ಮಾಡಿರ್ತೀನಿ, ಯಾವ ಮೈಕ್ ಬೇಕಿಲ್ಲ, ಯಾವ ಸೌಂಡ್ ಸಿಸ್ಟಮ್ ಬೇಕಿಲ್ಲ, ಅದು ಏನು ಶಕ್ತಿ ಸರ್. ಏನಿವೆ, ಬಾಜಿರಾಯರು ಒಂದಾನೊಂದು ಕಾಲದಲ್ಲಿ ನಮ್ಮ ಕರ್ನಾಟಕದ ಬಾಗಲಕೋಟೆ, ಬಿಜಾಪುರ ಅಲ್ಲೆಲ್ಲ ಆಳ್ಬೇಕಾದ್ರೆ ಒಂದು ಸಲ ಬಾಗಲಕೋಟೆ ಬಂದಿದ್ದಾರೆ. ಬಂದಾಗ ಅಲ್ಲಿಯ ಪುರ ಪ್ರಮುಖರನ್ನ ಭೇಟಿ ಮಾಡಬೇಕು ಅಂತ ಆಸೆ ವ್ಯಕ್ತಪಡಿಸಿದಾಗ ಅಲ್ಲಿದ್ದಂತಹ ಒಬ್ಬ ದಾಸಶ್ರೇಷ್ಠರು ಪ್ರಸನ್ನ ವೆಂಕಟದಾಸರು ಅಂತ. ಪ್ರಸನ್ನ ವೆಂಕಟದಾಸರನ್ನು ಅಲ್ಲಿ ಆಹ್ವಾನ ನೀಡಲಾಯಿತು. ಅವರು ಹೋದರು. ಅಲ್ಲಿಯ ಒಡ್ಡೋಲಗ ನೋಡಿದ್ರು ಪೇಶ್ವೆಗಳದ್ದು. ಅವ್ರಿಗೇನಂಥ ಎಲ್ಲವನ್ನೂ ಅವರು ತ್ಯಜಿಸಿದವರು ಅವರು. ವಿಶೇಷವಾಗಿ ಅವರ ಜೀವನದಲ್ಲಿ ಅವರು ಹುಟ್ಟುತ್ತಾ ಬೆಳೀತಾ ಭಾಳ ದಡ್ಡನಾದಂಥ ಹುಡುಗ ಅದು ಪ್ರಸನ್ನ ವೆಂಕಟದಾಸರು. ಅವರು ತಿರುಪತಿ ತಿಮ್ಮಪ್ಪನ ಹತ್ರ ಹೋದರು. ತುಂಬ ಕಥೆ ಇದೆ, ಅದೆಲ್ಲ ಬೇಡ. ಅದು ಒಟ್ಟಲ್ಲಿ ವಿಶೇಷವಾಗಿ ವೆಂಕಟರಮಣನ ಅನುಗ್ರಹ ಅವರ ಮೇಲೆ ಆಯಿತು. ತುಂಬ ಜೀನಿಯಸ್ ಆದರು ಅವರು. ಆಗ ಆ ಒಡ್ಡೋಲಕಲ್ಲಿ ಹೋದಾಗ ಏನಾಯಿತು ಅಂದರೆ ಒಂದು ಪ್ರಸಂಗ. ಅವರ ಕರಣೀಕ ಅಂದರೆ ಸ್ಟೆನೋಗ್ರಾಫರ್, ಆ ಸ್ಟೆನೋಗ್ರಾಫರ್ ಕಿವಿಯಲ್ಲಿ ಒಂದು ಬಂಗಾರದ ಪೆನ್ ಇತ್ತು. ಅದು ನೋಡಿದಂಥ ಇವರಿಗೆ ಆಶ್ಚರ್ಯ, ದಾಸರಿಗೆ, ಅದೇನು ಬಂಗಾರದ ಪೆನ್ ಕೊಟ್ಟಿದ್ದಾರೆ ನಿಮಗೆ ಅಂತ. ಆಗ ಅವ್ರು ಹೇಳಿದ್ರು, ನನಗೆ ಒಂದು ವಿಶೇಷವಾದ ಶಕ್ತಿ ಇದೆ. ಯಾರೇ ಏನೇ ವೇಗವಾಗಿ ಹೇಳಿದ್ರು ಸಹ, ಎಷ್ಟೇ ವೇಗವಾಗಿ ಮಾತಾಡಲಿ, ನಾನು ಶೀಘ್ರ ಬರ್ಕೊಂಡ್ಬಿಡ್ತೀನಿ, ನನಗೆ ಕೆಪಾಸಿಟಿ ಇದೆ, ಹೀಗಾಗಿ ಕೊಟ್ಟಿದ್ದಾರೆ ನನಗೆ ಅಂತ. ಆಗ ದಾಸರು, ನಾನೊಂದು ಗೀತೆಯನ್ನು ಹಾಡ್ತೀನಿ, ನೀನು ಬರ್ಕೋ ನೋಡೋಣ. ಆಗ ಈ ಗೀತೆಯನ್ನು ಅವರು ಹೇಳ್ತಾ ಹೋದರು. ಮೊದಲನೇ ಚರಣ ಇರಬೇಕಾದ್ರೆ ಆತನಿಗೆ ತನ್ನ ಕೆಲ ಆಗಲ್ಲ ಅಂತ ಗೊತ್ತಾಯಿತು. ಇವರ ಪಾದಕ್ಕೆ ಬಿದ್ದು ನಮಸ್ಕಾರ ಮಾಡಿದ್ರು. ಸರಳವಾದಂತಹ ಕನ್ನಡ ಭಾಷೆ ಎಷ್ಟು ಸರಳವೋ, ಸುಲಲಿತವೋ, ಸುಲಿದ ಬಾಳೆಯ ಹಣ್ಣಿನಂದದಿ ಕಳೆದ ಉಷ್ಣದ ಹಾಲಿನಂದದಿ ಎಷ್ಟು ಸರಳವೋ ಅಷ್ಟೇ ಕ್ಲಿಷ್ಟಕರ ಅನ್ನೋದಕ್ಕೆ ಈ ಹಾಡೋದು ಎಕ್ಸಾಂಪಲ್ಲು. ಛಾಯೋರೇ, ನೀವೊಬ್ಬರೇ ಅಲ್ಲ, ಅವರು ಹಾಡಬೇಕು. ಒಂದು. ಎರಡನೇದಾಗಿ, ಈ ಹಾಡಿನ ಸರಳ ಅರ್ಥವನ್ನು ಯಾರು ಗೂಗಲ್ ಮಾಡದೆ ಹೇಳದಲ್ಲಿ ಅವರಿಗೆ $1,001 ಬಹುಮಾನ ಇದೆ. ಅದರಲ್ಲಿ ಚೈತನ್ಯ 1,000, ನಂದು $1. ನೀವು ಎಲ್ಲರೂ ಈ ಗೀತೆನ ಹಾಡಬೇಕು. ನಾನು ಹಾಡ್ತೀನಿ, ಕೇಳಿರ್ತೀರ ಅನ್ಸುತ್ತೆ. ನಾ ಹೇಳ್ಕೊಡ್ತೀನಿ, ನೀವು ಹಾಡೋವಾಗ ಸಾಲ್ ಬರುತ್ತೆ, ಅವಾಗ ನೀವು ಹಾಡಿದ್ರೆ ಆಯಿತು. ಮೈಕ್ ಮಾನಿಟರ್ಸ್ ಕಮ್ಮಿ ಮಾಡಿ. ಕ್ಯಾನ್ ಯು ಪ್ಲೀಸ್ ರೆಡ್ಯೂಸ್ ದ ವಾಲ್ಯೂಮ್ ಆನ್ ಮಾನಿಟರ್ಸ್ ಪ್ಲೀಸ್. Monitor volume. Hello. Monitor volumes can be reduced, sir. ಹಲ್ Yeah, down. Okay. ನಾ ಹೇಳ್ಕೊಡ್ತೀನಿ, ಹಾಡಿ. ಎಂಥ ಶ್ರೀಮಂತನಂತಾನೋ, ಎಂಥ ಶ್ರೀಮಂತನಂತಾನೋ, ಶ್ರೀಕಾಂತೆಯ ಕಾಂತ, ಎಂಥ ಶ್ರೀಮಂತನಂತಾನೋ, ಶ್ರೀಕಾಂತೆಯ ಕಾಂತ. ಇಷ್ಟು ಹಾಡಿ. ಗೊತ್ತಾಯ್ತಲ್ವಾ? ಈಗ ಹಾಡ್ತೀನಿ, ನಿಮ್ಗೆ ಗೊತ್ತಾಗತ್ತೆ ಎಲ್ಲಿ ಬರುತ್ತೆ ಅಂತ. ನನ್ನ ಜೊತೆ ನೀವು ಹಾಡಿ. ಈ ಹಾಡು ಬರೆದದ್ದು, ಈ ಹಾಡು ತಿರುಪತಿ ವೆಂಕಟರಮಣ ಕುರಿತಾಗಿ ಬರೆದಂಥ ಹಾಡಿದೆ.
ಎಂಥ ಶ್ರೀಮಂತನಂತನೋ ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನೋ ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಮೊಮ್ಮಗ ಷಣ್ಣ ಶಿರಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮಡು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ ಅಂಬರು ಹಂಗಳ ಅಂಗ ನಂತಗತ ಮಂಗಳ ಪಾಂಗ ವಿಶ್ವಂಗಳ ಮಂಗಳ ಸಿಂಗರದಂಗುಟ ಸಂಗದ ಗಂಗಜ ಮಂಗಳ ಗಂಗಳ ಹಿಂಗೆ ಫಳಾಂಗ ಪನ್ನಗ ಪನ್ನ ಶಯನ್ನ ಮಹೋನ್ನತ ಪನ್ನಗ ಭರವ ಹನ್ನರ ತುನ್ನ ಭವಾನ್ನ ಸುಖೋನ್ನತ ಗನ್ನಗ ರನ್ನಿಜ ನಿನ್ನೆದುರಿನ್ಯಾರೆನ್ನೊಡೆಯನ್ನೇ ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ ನರೊಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲರ ದಲ್ಲಡ ನಲ್ಲದೆ ಹುಲ್ಲುದು ನನ್ನೊಳವಲ್ಲ ನಿನಲ್ಲದೆ ಸಲ್ಲದು ಸೊಲ್ಲ ನಿನಲ್ಲದೆ ನಿಲ್ಲ ಬಲ್ಲಕ ಬಲ್ಯ ನರೊಲ್ಲಭ ಸುಲ್ಲಭ ಬಲ್ಲಿದ ಕುಲ್ಲರ ದಲ್ಲಡ ನಲ್ಲದೆ ಹುಲ್ಲುದು ನನ್ನೊಳವಲ್ಲ ನಿನಲ್ಲದೆ ಸಲ್ಲದು ಸೊಲ್ಲ ನಿನಲ್ಲದೆ ನಿಲ್ಲ ಎಂತ ದುಂಬಿಗೆ ತುಂಬೆ ವಿಶ್ವಂಬಸು ದುಂಬಿಲಿ ನಿಂಬಿಟ್ಟು ಕೊಂಬ ಕೃಪಾಂಬುದಿ ಅಂಬರ ದುಂಬಿಗೆ ತುಂಬೆ ವಿಶ್ವಂಬಸು ದುಂಬಿಲಿ ನಿಂಬಿಟ್ಟು ಕೊಂಬ ಕೃಪಾಂಬುದಿ ಇಂಬಕ ಕಂಬಕ ಬಿಂಬ ಪ್ರಸನ್ನ ವೆಂಕಟ ಬಿಂಬ ಪ್ರಸನ್ನ ವೆಂಕಟ ನಂಬಿದ ಬಿಂಬ ನಿನೆಂಬ ಕುಟುಂಬಿ ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನೋ ಬೊಮ್ಮನು ಹೆಮ್ಮಗ ಮೊಮ್ಮ ಮೃಡಮ್ಮರಿ ಮೊಮ್ಮಗ ಷಣ್ಣ ಶಿರಮ್ಮ ಪರಮ್ಮ ಅಮ್ಮರ ಸಮೂಹ ನಿಮ್ಮಡು ಗಮ್ಮರು ನಮ್ಮೋ ನಮ್ಮ ಪರಮ್ಮ ಮಹಿಮ್ಮ ಎಂಥ ಶ್ರೀಮಂತನಂತನೋ ಶ್ರೀಕಾಂತೆಯ ಕಾಂತ ಎಂಥ ಶ್ರೀಮಂತನಂತನೋ ಎಂಥ ಶ್ರೀಮಂತನಂತನೋ ಎಂಥ ಶ್ರೀಮಂತನಂತನೋ ಥ್ಯಾಂಕ್ ಯು. ಚೈತನ್ಯ $1,000 ತಂದೇ ಬಿಟ್ರು. ಯಾರು ಉತ್ತರ ಕೊಟ್ಟಿಲ್ಲ ಸರ್ ಇನ್ನು. ಓಕೆ, ನನಗೆ ಸಾಮಾನ್ಯವಾಗಿ ಈ ಕ್ಯಾಟ್ ವಾಕು ಹೆಂಗಸರ ಫ್ಯಾಷನ್ ಪೆರೇಡ್ ನೋಡ್ರೆ ಭಾಳ ಹೊಟ್ಟೆ ಕಿಚ್ಚು ಮತ್ತು ಗಂಡಸರಿಗೆ ಏನೂ ಇಲ್ವಲ್ಲ ಅಂತ ಸಂಕಟ ನನಗೆ. ಹೀಗಾಗಿ ನಾನು ವಿನಂತಿ ಮಾಡಿಕೊಂಡೆ ನಮ್ಮ ಪಿಟ್ಸ್ಬರ್ಗ್ನ ಲೈನ್ ವಾಕಿಗೆ. ಓ, ಸಾಂಗ್ ಚೇಂಜ್ ಆಯಿತಾ? ಸರಿ, ಓಕೆ. ಹೀಗಾಗಿ ದಯವಿಟ್ಟು ನಿರೀಕ್ಷಿಸಿ. ನಮ್ಮ ಪಿಟ್ಸ್ಬರ್ಗ್ನ ಎಲ್ಲ ಸಿಂಹಗಳು, ಪುರುಷ ಸಿಂಹಗಳು ಮೇಲೆ ಬರ್ತವೆ. ತಮ್ಮ ತಮ್ಮ ಸ್ತ್ರೀ ಸಿಂಹಗಳು ನೋಡ್ತಾ, ಸಿಂಹಿಡಿಯರು ನೋಡ್ತಾ ಮಾತ್ರ ಕೈ ಮಾಡಿ ಹೋಗ್ತಾರೆ, ಬೇರೆಯವ್ರು ನೋಡಂಗಿಲ್ಲ ಅಂತ ಹೇಳ್ತಾ ನನ್ನ ಜೊತೆ ಚೈತನ್ಯ ಹಾಡ್ತಾ ಇದ್ದಾರೆ. ಚೈತನ್ಯ ಅವ್ರ ಫ್ಯಾಮಿಲಿ ಎಲ್ಲ, ಅವರ ಅಪ್ಪ ಅಮ್ಮ ಎಲ್ಲ ನಂಗೆ ತುಂಬ ವರ್ಷಗಳಿಂದ ಗೊತ್ತು. ಚೈತನ್ಯನೂ ನಾನು ತುಂಬ ವರ್ಷಗಳಿಂದ ನೋಡಿದ್ದೀನಿ. ಇವರ ಸಿಸ್ಟರ್ ಚೈತ್ರ ಅಂತೂ ನನ್ನ ನೆಚ್ಚಿನ ಗಾಯಕಿ. ತುಂಬ ಚೆನ್ನಾಗಿ ಹಾಡ್ತಾಳೆ ಅವಳಂತೂ. ಯಾವ ಥರ ಸ್ಟೈಲ್ ಆಫ್ ಸಿಂಗಿಂಗ್ ಇರ್ಬೋದು, ತುಂಬ ನನ್ನ ಮೆಚ್ಚಿನ ಗಾಯಕಿ. ಮತ್ತು ಚೈತನ್ಯನೂ ಅಷ್ಟೇ. ನನ್ನ ಸೌಭಾಗ್ಯ ನಿಮ್ಮ ಜೊತೆ ಹಾಡ್ತಿರೋದು. ಭಾಗ್ಯದ ಬಳೆಗಾರಾಗೆ ಹಾಡ್ತಾರೆ.
ಭಾಗ್ಯದ ಬಳ್ಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳ್ಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳ್ಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳ್ಳೆಗಾರ ಹೋಗಿ ಬಾನಂತವರಿಗೆ. ನಿನ್ನ ತವರೂರ ನಾನೇನು ಬಲ್ಲೆನು, ನಿನ್ನ ತವರೂರ ನಾನೇನು ಬಲ್ಲೆನು, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾಲೆ, ಗೊತ್ತಿಲ್ಲ ಎನಗೆ ಗುರಿಯಿಲ್ಲ ಎಲೆಬಾರೆ, ತೋರಿಸುಬಾರೆ ತವರೂರ. ಭಾಗ್ಯದ ಬಳ್ಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳ್ಳೆಗಾರ ಹೋಗಿ ಬಾನಂತವರಿಗೆ. ಬಾಳೆ ಬಾಲಕ್ಕೆ ಬೀಡು ಸೀಬೆಯಾಡಕ್ಕೆ ಬೀಡು, ಬಾಳೆ ಬಾಲಕ್ಕೆ ಬೀಡು ಸೀಬೆಯಾಡಕ್ಕೆ ಬೀಡು, ನಟ್ಟ ನಡುವೇಲಿ ನೀ ಹೋಗು ಬಳೆಗಾರ, ನಟ್ಟ ನಡುವೇಲಿ ನೀ ಹೋಗು ಬಳೆಗಾರ, ಅಲ್ಲಿ ಹೋದೆನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ. ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣು, ಹಂಚಿನ ಮನೆ ಕಾಣು ಕಂಚಿನ ಕದ ಕಾಣು, ಇಂಚಾಡುವೆರಡು ಗಿಳಿ ಕಾಣು ಬಳೆಗಾರ, ಇಂಚಾಡುವೆರಡು ಗಿಳಿ ಕಾಣು ಬಳೆಗಾರ, ಅಲ್ಲಿ ಹೋದೆನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ. ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ, ಆಲೆ ಆಡುತ್ತವೆ ಗಾಣ ತಿರುಗುತ್ತವೆ, ನವಿಲು ಸಾರಂಗ ನಲಿತಾವೆ ಬಳೆಗಾರ, ನವಿಲು ಸಾರಂಗ ನಲಿತಾವೆ ಬಳೆಗಾರ, ಅಲ್ಲಿ ಹೋದೆನ್ನ ತವರೂರು. ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ, ಮುತ್ತೈದೆ ಎಲೆ ಹೆಣ್ಣೆ ತೋರುವ ನಿಂತವರೂರ. ಎಲ್ಲಿ ಬಳೆಗಾರ, ಬಳೆಗಾರ ಇಲ್ಲಿ. ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಸಿ, ಮುತ್ತೈದೆ ಹಟ್ಟಿಲಿ ಮುತ್ತಿನ ಚಪ್ರ ಹಾಸಿ, ನಟ್ಟ ನಡುವೇಲಿ ಪಗಡೆಯ ಆಡುತ್ತಾಳೆ, ನಟ್ಟ ನಡುವೇಲಿ ಪಗಡೆಯ ಆಡುತ್ತಾಳೆ, ಅವಳೆ ಕಣು ನನ್ನ ಹಡೆದವ್ವ. ಭಾಗ್ಯದ ಬಳ್ಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳ್ಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳ್ಳೆಗಾರ ಹೋಗಿ ಬಾನಂತವರಿಗೆ, ಭಾಗ್ಯದ ಬಳ್ಳೆಗಾರ ಹೋಗಿ ಬಾನಂತವರಿಗೆ. ಥ್ಯಾಂಕ್ ಯು ಚೈತನ್ಯ, ಚೆನ್ನಾಗಿ ಹಾಡಿದ್ರಿ. ಓಕೆ. ನಾನು
ಮಕ್ಕಳ ಗೀತೆಗಳೆಲ್ಲ ತುಂಬ ಹಾಡಿದ್ದೀನಿ. ಈಗ ಈ ಚಿಲ್ಟಾರಿಗಳು ನನ್ನ ಹಾಡಿಗೆ ಡ್ಯಾನ್ಸ್ ಮಾಡ್ತಾರೆ, ತುಂಬ ಖುಷಿ ಆಗ್ತಿದೆ. ಪುಟ Slight volume in the monitor, sir. Little volume, please. Hello, hello, hello. ಕೇಳಿಸ್ತಿದೆಯಾ ವಾಯ್ಸು? ಹಲೋ, ಬರ್ತಿದೆಯಾ ವಾಯ್ಸ್ ಮಾನಿಟರ್ಲಿ? ಹಲೋ, ಸ್ವಲ್ಪ ಬೇಕು ಮಾನಿಟರ್. ಲಿಟಲ್ ಸರ್, ಸ್ಟಿಲ್ ಮೋರ್. ಹಲೋ, ಹಲೋ 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 ಹಲೋ. ನಾನು ಸುಮಾರು ಹಾಡಿದ್ದೀನಿ, ನಿಮಗೆಲ್ಲ ಗೊತ್ತಿರ್ಬೋದು ಅನ್ಸುತ್ತೆ. ಬಾಳ ಒಳ್ಳೆಯವ್ರು ನಮ್ಮಿಸ್ಸು, ಏನು ಹೇಳಿದ್ರು ಎಸ್ ಎಸ್ಸು. ಆಮೇಲೆ ಪರವಾಗಿಲ್ಲ, ಎಲ್ಲರಿಗೂ ಗೊತ್ತಿದೆ. ಗೇರ್ ಗೇರ್ ಮಂಗಣ್ಣ, ಕಡ್ಲೆಕಾಯಿ ನುಂಗಣ್ಣ, ಕೊಂಬೆಯಿಂದ ಎಲ್ಲ ಇವರೆಲ್ಲ ಆ ಏಜಲ್ಲಿ ಹಾಡಿದ್ದು ಕೇಳಿದ್ದಾರೆ ಅನಿಸುತ್ತೆ. ಥ್ಯಾಂಕ್ ಯು. ರೆಡಿನಾ ಮಕ್ಕಳು? ನೀವು ಪಲ್ಲವಿ ಹಾಡಿ ಎಲ್ಲರೂ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಹಾಡಿ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ. ಡ್ಯಾನ್ಸ್ ಮಾಡ್ರೋ, ನಾನು ನೋಡ್ತಾ ಇದ್ದೇವೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ. ಕುಯ್ ಕುಯ್ ನಾಯಿ ಮರಿ ಎಲ್ಲಿದೆ, ಜಗಲಿಯಲ್ಲಿ ಮೂಲೆಯಲ್ಲಿ ಮಲಗಿದೆ. ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ ಉರುಳಿದೆ, ಅಡಿಗೆ ಕೋಣೆಯಲ್ಲಿ ಪಾತ್ರೆ ಉರುಳಿದೆ. ಮರಿ ಬೆಕ್ಕು ಹಾಲು ಕುಡಿದು ಓಡಿದೆ. ಬೆಂಡೆಕಾಯಿ ಬೆಲ್ಲ ಡಬ್ಬದಲ್ಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ. ಗಗನದಲ್ಲಿ ಮುಗಿಲ ಮೇಲೆ ಏನಿದೆ, ಬೆಳ್ಳಿ ಬಟ್ಟಲೊಂದು ಅಲ್ಲಿ ತೇಲಿದೆ. ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ, ಹಾರಿ ಬರುವ ಹಕ್ಕಿ ಈಗ ಎಲ್ಲಿದೆ. ಹಾರಿ ಹೋಗಿ ಮರದ ಮೇಲೆ ಕುಳಿತಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ ಓಡಿದೆ. ಅಟ್ಟದಲ್ಲಿ ಏನು ಶಬ್ದ ಆಗಿದೆ, ಹೆಗ್ಗಣವು ಆಚೆ ಈಚೆ ಓಡಿದೆ. ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ, ಹಟ್ಟಿಯಲ್ಲಿ ದನವು ಏಕೋ ಕೂಗಿದೆ. ಹಗ್ಗ ಬಿಚ್ಚಿ ಕರು ಎಲ್ಲೋ ಓಡಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ. ನನಗೆ ಏಕೋ ನಿದ್ರೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ನಮಗೆ ಏಕೋ ನಿದ್ರೆ ಈಗ ಬರುತ್ತಿದೆ, ಹೌದು ಈಗ ತುಂಬ ರಾತ್ರಿ ಆಗಿದೆ. ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ, ಸುತ್ತಲೆಲ್ಲ ಕತ್ತಲೆಯು ತುಂಬಿದೆ. ಲೋಕವೆಲ್ಲ ನಿದ್ರೆಯಲ್ಲಿ ಮುಳುಗಿದೆ. ಬೆಂಡೆಕಾಯಿ ತೊಂಡೆಕಾಯಿ ತೋಟದಲ್ಲಿದೆ, ಉಂಡೆ ಉಂಡೆ ಬೆಲ್ಲ ಬೆಲ್ಲ ಡಬ್ಬದಲ್ಲಿದೆ.
ಅಲ್ಲಿ ಕರ್ನಾಟಕದ ಎಲ್ಲ ಪ್ರಾಂತ್ಯಗಳ ಜನರು ಪಿಟ್ಸ್ಬರ್ಗ್ ಬಂದು ಇಷ್ಟು ಖುಷಿಯಿಂದ ಆನಂದದಿಂದ ಯುಗಾದಿ ಆಚರಿಸ್ತಿರೋದು ಬಹಳ ಸಂತೋಷ ಆಗ್ತಿದೆ. ಕರ್ನಾಟಕದಲ್ಲಿ ಅನೇಕ ಪ್ರಾಂತ್ಯಗಳಿವೆ, ಒಂದು ಜಿಲ್ಲೆಗೂ ಒಂದು ಭಾಷೆ ಇದೆ ಅಲ್ವೇ? ಏನಂತೀರಿ? ಏನೇನಿದೆ ಹೇಳಿ ನೋಡೋಣ. ಕರ್ನಾಟಕದಲ್ಲಿ ಕನ್ನಡ ಯಾವ್ಯಾವ ಥರದ ಪ್ರಭೇದಗಳಿವೆ, ಯಾವ್ಯಾವ ಬಗೆಯ ಕನ್ನಡಗಳಿವೆ ಅಂತ ಡಿಸ್ಕಸ್ ಮಾಡೋಣ. ಉತ್ತರ ಕರ್ನಾಟಕ, ಮತ್ತೆ ದಕ್ಷಿಣ ಕನ್ನಡ ಮಂಗಳೂರು, ಓಕೆ, ಮತ್ತೆ ಕೊಡಗು, ಧಾರವಾಡ, ಉತ್ತರ ಕರ್ನಾಟಕದ ಭಾಗ ಅದು. ಎನಿವೆ, ಹೀಗೆ ನಾನಾ ಬಗೆಯ ಕನ್ನಡಗಳು ಇವೆ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು. ಕನ್ನಡದಲ್ಲಿ ಎರಡೇ ಎರಡು ವರ್ಗ, ಒಂದು ಗಂಡಸರ ಕನ್ನಡ, ಒಂದು ಹೆಂಗಸರ ಕನ್ನಡ. ಈ ವಿಷಯ ಗೊತ್ತಾಗಿದ್ದು ಮೊನ್ನೆ ನನಗೆ. ನನ್ನ ಆಪ್ತ ಸ್ನೇಹಿತ ಸುಬ್ರಾಮು ತನ್ನ ಹೆಂಡತಿ ಜೊತೆ ನಗನಗ್ತಾ ಒಂದು ಸಿನಿಮಾಗೆ ಹೋಗಿದ್ದು. ಜಗ್ಗೇಶ್ ಪಿಕ್ಚರ್ ನೋಡ್ಲಿಕ್ಕೆ ಹೋಗಿದ್ರು, ನಗ್ತಾ ಹೋದರು. ಬರ್ಬೇಕಾದ್ರೆ ಗಹ ನಗಿಸ್ತಾ ಖುಷಿಯಾಗಿ ಕುಲ್ಕುಲ್ ನಗ್ತಾ ಅವ್ರ ಹೆಂಡತಿ ಗಂಡ ಹೆಂಡತಿ ವಾಪಸ್ ಬಂದರು. ಬೆಂಗಳೂರಲ್ಲಿ ಈ ಕಾಲದಲ್ಲಿ ಗಂಡ ಹೆಂಡತಿ ನಗನಗ್ತಿರೋದು ಭಾಳ ಸಂತೋಷ ವಿಷಯ, ನನಗೆ ಆನಂದ ಆಯ್ತು ನನಗೆ. ಸರಿ, ಬೆಳಗ್ಗೆ ಮರುದಿವಸ ಏನು ಯಾವ ಪಿಕ್ಚರು ಏನು ಹೇಗಿತ್ತು ಕೇಳೋಣ ಅಂತ ಮನೆಗೆ ಹೋದೆ. ಸಾರ್, ಸೀನ್ ಕಂಪ್ಲೀಟ್ ಚೇಂಜು. ಆಯಪ್ಪ ಹ್ಯಾಪ್ ಮೋರೆ ಹಾಕೊಂಡು ಮೂಲೆ ಕೂತಿದ್ದಾನೆ, ಹೆಂಡತಿ ದುಮು 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 ಅಂತ. ಹೆಂಡತಿ ನಾಗರತ್ನ, ಏನಾಯ್ತಯ್ಯ ನಿನ್ನೆ ಚೆನ್ನಾಗಿದ್ದಲ್ಲ, ಏನಾಯ್ತಯ್ಯ ಅಂದೆ. ನನಗೆ ಗೊತ್ತಿಲ್ಲಪ್ಪ, ರಾತ್ರಿ ಹೊತ್ತು ನನ್ನ ಹೆಂಡತಿ ಭಾಳ ಆನಂದದಿಂದ ಖುಷಿಯಿಂದ ಒಳ್ಳೆ ಪಿಕ್ಚರ್ ಕರ್ಕೊಂಡು ಹೋಗಿದ್ರಿ, ನಕ್ಕು 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 ನನಗೆ ಅರ್ಧ ಪ್ರಾಣನೇ ಹೋಯಿತು ಅಂತ. ಸರಿ, ನೀನೇನಂದೆ? ಏನೂ ಅಂದಿಲ್ಲ ಕಣೋ, ನಾಳೆ ಇನ್ನೊಂದ್ಸಲ ಹೋಗೋಣವಾ? ಈ ಜೋಕು ನಾಳೆ ಅರ್ಥ ಆದರೆ ಅವನ ಅರ್ಥ ಏನಂದರೆ ಹೆಂಡತಿಗೆ ಭಾಳ ಇಷ್ಟವಾಗಿದೆ, ನಾಳೆ ಇನ್ನೊಂದ್ಸಲ ಹೋಗೋಣ ಅಂತ ಅವನ ಅರ್ಥ. ಅವಳ ಅರ್ಥ ಮಾಡ್ಕೊಳ್ಳೋದು ಇವತ್ತು ನನ್ನ ಅರ್ಧ ಪ್ರಾಣ ಹೋಗಿದೆ, ನಾಳೆ ಕರ್ಕೊಂಡು ಹೋಗ್ತಾನೆ ಅಂತಂದರೆ. ಇಲ್ವೇ ಛಾಯ್ ಅವರೇ, ಈಗ ಫ್ಯಾಷನ್ ಪೆರೇಡ್ ರೆಡಿ ಇದೆ. ರೈಟ್, ಈಗ ಮಾನಿಟರ್ಸ್ ಕಮ್ಮಿ ಮಾಡ್ಬೋದಲ್ಲ? ನಾನು ಸುಮಾರು ಗೀತೆಗಳು, ಚಲನಚಿತ್ರ ಗೀತೆಗಳು ತುಂಬ ಹಾಡಿದ್ದೀನಿ. ಇಲ್ಲಿ ನೋಡ್ತಾ ಇದೆ, ಎಲ್ಲ ಏಜು ಇರೋರು ಇದ್ದಾರೆ, ಎಲ್ಲ ಜನ್ರೇಷನವರು ಇದ್ದಾರೆ. ಸುಮಾರು ಹಾಡುಗಳು, ಸಿನಿಮಾ ಹಾಡುಗಳು ನಾನು ಹಾಡಿದ್ದೀನಿ ಅಂತ ನಿಮಗೆಲ್ಲ ಗೊತ್ತೇ ಇರಲ್ಲ. ಎಷ್ಟೋ ಹಾಡುಗಳು ಹಾಗೆ ಬಂದು ಹಾಗೆ ಹೋಗಿರುತ್ತೆ. ಸೊ ಹಾಗಾಗಿ ಎಲ್ಲ ಹಾಡುಗಳು ಹಾಡೋದಕ್ಕೆ ಸ್ವಲ್ಪ ಸಮಯದ ಅಭಾವ ಇದೆ. ಹಾಗಾಗಿ ನಾನು ಒಂದು ಸಣ್ಣ ಮೆಡ್ಲಿ ಮಾಡ್ಕೊಂಡು ಬಂದಿದ್ದೀನಿ. ನಿಮಗೆಲ್ಲ ಈ ಹಾಡುಗಳು, ನಾನು ಹಾಡಿರೋವಂಥ ಸಿನಿಮಾ ಹಾಡುಗಳು ನಿಮ್ಗೆ ಇಷ್ಟ ಆದರೆ ಅಷ್ಟೇ ಖುಷಿಯಾಗುತ್ತೆ. ಮತ್ತು ನಾನು ಡಾಕ್ಟರ್ ರಾಜ್ಕುಮಾರ್ ಅವ್ರ ಜೊತೆ ಹಾಡಿದ್ದೀನಿ, ನನ್ನ ಸೌಭಾಗ್ಯ. ಆ್ಯಂಡ್ ಶ್ರೀ SP ಬಾಲಸುಬ್ರಹ್ಮಣ್ಯಂ ಅವ್ರ ಜೊತೆ, ಆಮೇಲೆ ರವಿಚಂದ್ರನ್ ಅವ್ರ ಚಿತ್ರಕ್ಕೆ ಹಾಡಿದ್ದೀನಿ, ವಿಷ್ಣುವರ್ಧನ್ ಅವ್ರ ಚಿತ್ರಕ್ಕೆ, ಅಂಬರೀಷ್ ಅವ್ರದ್ದು, ಶಂಕರ್ನಾಗ್, ಎಲ್ಲರಿಗೂ ಹಾಡಿದ್ದೀನಿ. ಈ ಕೆಲವು ಮಾತ್ರ ಮಾಡ್ಕೊಂಡು ಬಂದಿದ್ದೀನಿ. ಓಕೆ, ಥ್ಯಾಂಕ್ ಯು. ಮಾನಿಟರ್ಸ್ ಬೇಡ ಅಲ್ಲ, ಕಮ್ಮಿ. ನೀನಮ್ಮ ಗೆಲುವಾಗಿ ಬಾ, ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ. ಗುರುಕುಲಕ್ಕೆ ವರವಾಗಿ ಕುರಿತೋರೋ ಗುರುವಾಗಿ, ಮೊರೆ ನೀನು ಎಂದೆಂದು ಕರುಣಾಳು ಬಾ ಬಂಧು, ನೀನಮ್ಮ ಗೆಲುವಾಗಿ ಬಾ, ಗಜಮುಖನೇ ನೀನಮ್ಮ ಗೆಲುವಾಗಿ ಬಾ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ, ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಹಾಲಲ್ಲಾದರೂ
ಸಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ ನೀರಲ್ಲಿ ಮೀನಾಗಿ ಹಾಯಾಗಿರುವೆ ರಾಘವೇಂದ್ರ. ಇಬ್ಬನಿ ತಪ್ಪಿದ ಇಳೆಯಲಿ ರವಿ ತೇಜ ಕಣ್ಣ ತೆರೆದು. ಇಬ್ಬನಿ ತಪ್ಪಿದ ಇಳೆಯಲಿ ರವಿ ತೇಜ ಕಣ್ಣ ತೆರೆದು. ಬಾನ ಕೋಟಿ ಕಿರಣ ಇಳಿದು ಬಂತು ಭೂಮಿಗೆ. ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೇ. ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೇ. ಮಾನವ ಕುಲವ ಕಾಯುವ ತಾಯೇ. ಋತುಮಾನ ಸಂಪುಟದಿ ಹೊಸ ಕಾವ್ಯ ಬರೆದವಳೇ. ಮಾನವ ಕುಲವ ಕಾಯುವ ತಾಯೇ. ಏಕೆ ಹೀಗಾಯ್ತೋ ನಾನು ಕಾಣೆನು. ಪ್ರೀತಿ ಮನದಲ್ಲಿ ಹೇಗೆ ಮೂಡಿತೋ. ನೀಲಿ ಬಾನಲಿ ತೇಲಿ ಹೋದೆನು ನಾನು ಈ ದಿನ. ಜೇನು ಹೀರಿದ ದುಂಬಿಯ ಹಾಗಿದೆ ನನ್ನ ಈ ಮನ. ಏಕೆ ಹೀಗಾಯ್ತೋ ನಾನು ಕಾಣೆನು. ಪ್ರೀತಿ ಮನದಲ್ಲಿ ಹೇಗೆ ಮೂಡಿತೋ. ಆ ನೋಟದಲ್ಲಿ ಅದು ಏನಿದೆಯೋ. ತುಟಿ ಅಂಚಿನಲ್ಲಿ ಸವಿಜೇನಿದೆಯೋ. ನೀಲಿ ಬಾನಲಿ ತೇಲಿ ಹೋದೆನು ನಾನು ಈ ದಿನ. ಜೇನು ಹೀರಿದ ತುಂಬಿಯ ಹಾಗಿದೆ ನನ್ನ ಈ ಮನ. ಬರ್ತಾ ಬರ್ತಾ ಯಾಕೋ ಮನ್ಸು ಪ್ರೀತಿಲ್ ಮುಳುಗೋಯ್ತು. ನಿಂಗೂ ಹಂಗೇನಾ ನಿಂಗೂ ಹಂಗೇನಾ. ನಿನ್ನ ಬಿಟ್ಟು ಬೇರೆ ಏನು ಕಾಣಲ್ಲ. ಅಂತರಂಗ ಆಸೆಯಿಂದ ಅಲ್ಲ ಕಲೋಲ. ಕಣ್ಣಲ್ಲಿ ಪ್ರೀತಿ ಕಣ್ಣಲ್ಲಿ ಪ್ರೀತಿ ಮನದಲ್ಲಿ ಪ್ರೀತಿ. ನಿನ್ನನ್ನು ನೋಡಿ ಪ್ರೀತಿ ಮಾತಲ್ಲಿ ಹೇಳಲಾರೆ ಪ್ರೀತಿ ಏನು ಎಂದು. ನಾನೊಂದು ಬೊಂಬೆಯಂತೆ ನೀನೆ ಪ್ರಾಣ ನಂಬು ನನ್ನನ್ನು. ಕೆಂಪು ತೋಟದಲ್ಲಿ ಒಮ್ಮೆ ಹಾರಬಾರದೇನೆ ಪಾರಿವಾಳವೇ. ನೀ ಹೀಗೇಕೆ ಹೆದರುತ್ತಿರುವೆ ಮರುಳೆ. ಹಾರುವಾಗ ನಾನು ದಾರಿ ತಪ್ಪಿ ಹೋದರೇನು ಗತಿ ಹಂಸವೇ. ನೀ ಹೀಗೇಕೆ ಕಾಡುತ್ತಿರುವೆ
ನೆನಪು ಬಂತು ಅಂದ್ಕೊಂಡಿದ್ದೀನಪ್ಪ. ನೀವೆಲ್ಲ ಕೇಳಿರ್ಬೋದು ಈ ಹಾಡುಗಳೆಲ್ಲ, ಇನ್ನೂ ಸುಮಾರಿದೆ, ಬಟ್ ಅದರಲ್ಲಿ ನಾನು ಆಯ್ಕೆ ಮಾಡಿ ತೊಗೊಂಡು ಬಂದಿದ್ದೆ. ಎಸ್, ನೆಕ್ಸ್ಟ್ ಬೆಳ್ಳಿ ರಥದಲ್ಲಿ ಬಂದ ತಕ್ಷಣನೇ ಹಾಡಿದ್ನಲ್ಲಪ್ಪ. ಎಲ್ಲೋಗಿದ್ರಿ ಇವರು? ತಿಂಡಿ ತಿನ್ನಕ್ಕೆ ಹೋಗಿದ್ರಾ? ಹಾಂ, ನೋಡವ್ರು ಅವ್ರು ಇಲ್ವಾ? ಬೆಳ್ಳಿ ರಥದಲ್ಲಿ ಹಾಡಿದಾಗ ತಿಂಡಿ ತಿನ್ನಕ್ಕೆ ಹೋಗ್ಬಿಟ್ಟಿದ್ರಂತ. ಮೋಸ್ಟ್ಲಿ ಒನ್ಸ್ ಮೋರ್ ಅಂತ ಇರ್ಬೇಕು ಅದು. ಮೊದಲನೇ ಸಲ ಚೆನ್ನಾಗಿ ಹಾಡಿಲ್ಲ, ಸರಿಯಾಗಿ ಹಾಡಿಲ್ಲ, ಇನ್ನೊಂದ್ಸಲ ಹಾಡಿ ತಿರ್ಬೋದು ಅದು. ಹೌದಾ? ಸರಿ ಹಾಡಲಿಲ್ವಾ ನಾನು? ಛಾಯಾವರೇ, ಈಗ ನಮ್ಮ ಆಯ್ದಂತಹ ಕೆಲವು ಲಲನಾಮಣಿಗಳು ಮತ್ತು ಪುರುಷ ಸಿಂಹರು ವೇದಿಕೆಗೆ ಬರ್ತಾ ಇದ್ದಾರೆ. ತಮ್ಮ ಸಿಗ್ನೇಚರ್ ಸ್ಟೈಲ್ ಆಡಿಯನ್ಸ್ ತೋರಿಸ್ಬೇಕು ಅಂತ ಅವರಿಗೆ ಆಸೆ, ನನಗೂ ಆಸೆ. ಸೊಗಸಾದ ಗೀತೆ ತಾವು ಈ ಕಡೆ ಬಂದು ಇಲ್ಲೇ ಬರ್ಬಿಡಿ. ಓಕೆ, ನಾನೇನು ಜೋಕ್ ಹೇಳಲ್ಲ. ರೆಡಿನಾ? ಯಾರಿವನು ಈ ಮನ್ಮಥನು? ವಾವ್, ಯಾರಿವನು ಈ ಮನ್ಮಥನು? ವೀರರಲ್ಲಿ ವೀರ, ವೀರ ವೀರ, ಬಂದ ನಮ್ಮ ಶೂರ, ಶೂರ ಶೂರ, ಹಮ್ಮೀರ. ನಾನು ಬಂದೆ. ಯಾರಿವನು? ಹೇ ಹೇ, ಯಾರಿವನು? ಯಾರಿವನು ಈ ಮನ್ಮಥನು? ಮನ್ಮಥರಲ್ಲಿ ಸಿಂಹದ ಶಕ್ತಿ